ಹೊಸ ಯುಗಕ್ಕೆ ಜಯವಾಗಲಿ. ಭೂಮಿಯು ಹೊಸ ಯುಗವನ್ನು ಪ್ರವೇಶಿಸುತ್ತಿದೆ. ಭೂಮಿಯು ಒಂದು ಮಹಾನ್ ಫೋಟಾನ್ ಬ್ಯಾಂಡ್ ಅನ್ನು ಪ್ರವೇಶಿಸುತ್ತಿದೆ. ಫೋಟಾನ್ ಬ್ಯಾಂಡ್ ಎಂಬುದು ಉನ್ನತ ಶಕ್ತಿಯ ಪ್ರವಾಹವಾಗಿದೆ. 26,000 ವರ್ಷಗಳಿಗೊಮ್ಮೆ ಸೌರಮಂಡಲವು ಫೋಟಾನ್ ಬ್ಯಾಂಡ್ ಅನ್ನು ಪ್ರವೇಶಿಸುತ್ತದೆ. ಈ ಬಾರಿ ನಮ್ಮ ಸೌರಮಂಡಲವು 1987 ವರ್ಷದಲ್ಲಿ ಫೋಟಾನ್ ಬ್ಯಾಂಡ್ ಅನ್ನು ಪ್ರವೇಶಿಸಲು ಪ್ರಾರಂಭಿಸಿತು. 2012 ವರ್ಷದ ವೇಳೆಗೆ ಇಡೀ ಸೌರಮಂಡಲವು ಫೋಟಾನ್ ಬ್ಯಾಂಡ್ನಲ್ಲಿ ಇರುತ್ತದೆ. ಭೂಮಿಯ ಮೇಲೆ ಅತಿ ಹೆಚ್ಚಿನ ಶಕ್ತಿಯ ಕಾಸ್ಮಿಕ್ ಕಿರಣಗಳ ಸುರಿಮಳೆಯಾಗುತ್ತಿದೆ. ಮಳೆ ಬೀಳುತ್ತಿರುವಾಗ ನಾವು ಪಾತ್ರೆಯನ್ನು ಹಿಡಿಯದಿದ್ದರೆ ನೀರನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ಮಳೆ ಇಲ್ಲದಿದ್ದಾಗ ನಾವು ಪಾತ್ರೆಯನ್ನು ಹಿಡಿದರೂ ಸಂಗ್ರಹಿಸಲು ಏನೂ ಇರುವುದಿಲ್ಲ. ಶೂನ್ಯ ಮನಸ್ಸನ್ನು ಸೃಷ್ಟಿಸುವುದೇ ಧ್ಯಾನ್. ಶೂನ್ಯ ಮನಸ್ಸು ವಿಶ್ವಶಕ್ತಿಯನ್ನು ಸ್ವೀಕರಿಸುವ ಮತ್ತು ಸಂಗ್ರಹಿಸುವ ಪಾತ್ರೆಯಾಗಿದೆ. ನಾವೆಲ್ಲರೂ ಈ ಮಹಾನ್ ಶಕ್ತಿಯ ಪ್ರಯೋಜನವನ್ನು ಪಡೆಯಬೇಕು. ನಾವೆಲ್ಲರೂ ಧ್ಯಾನಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು. ಭೂಮಿಯ ಮೇಲಿನ ಪ್ರಸ್ತುತ ಹೊಸ ಯುಗವು ಧ್ಯಾನದ ಹೊಸ ಯುಗವಾಗಿದೆ. ಪಿರಮಿಡ್ ಸೃಷ್ಟಿಯಾದ್ಯಂತ ಹೊಸ ಯುಗದ ಸಂಕೇತವಾಗಿದೆ. ಜಯವಾಗಲಿ, ಧ್ಯಾನಕ್ಕೆ ಜಯವಾಗಲಿ, ಧ್ಯಾನದ ಗುರುಗಳಿಗೆ ಜಯವಾಗಲಿ, ಪಿರಮಿಡ್ಗಳಿಗೆ ಜಯವಾಗಲಿ, ಪಿರಮಿಡ್ ಧ್ಯಾನಕ್ಕೆ ಜಯವಾಗಲಿ, ಹೊಸ ಯುಗಕ್ಕೆ ಜಯವಾಗಲಿ.